ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಾಗಿ ಅದಿರಿ ಅಂತ ಹೇಳಿ ಅನ್ಕೊತೀನಿ. ಹಂಗೆ ನಾವು ಆರಾಮದೀವಿ ನೋಡ್ರಿ. ಇದೇನಂತ ಹೇಳಿದ್ರೆ ನಾಗರ ಪಂಚಮಿ ಹಬ್ಬದ ದಿವಸ ಮಾಡಿದಂಥ ವ್ಲಾಗ್. ಸೊ ಹಾಗಾಗಿ ಒಂದು ಸ್ವಲ್ಪ ಕೆಲಸದ್ದೆಲ್ಲನೂ ಸುಸ್ತನ ಆಗಿತ್ತು ನೋಡ್ರಿ. ಆಮೇಲೆ ಏನಂದ್ರೆ ನಾನು ಇದನ್ನು ಸಂಜೆ ಮುಂದೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಂಥದ್ದು. ಅಲ್ಲಿವರೆಗೂ ಏನಾಗಿತ್ತು ಅಂತಂದ್ರೆ ಉಂಡೆ ಎಲ್ಲ ಮಾಡೋದು. ನಮ್ಮ ಕಡೆ ಎಲ್ಲನೂ ಹಬ್ಬಕ್ಕೆ 5 ಥರದ ಉಂಡೆ ಮಾಡ್ತೀವಿ ರೀ ನಾವು. ನಾಗರ ಪಂಚಮಿ ಹಬ್ಬಕ್ಕೆ ಏನೈತಲ್ಲ 5 ಥರದ ಉಂಡೆನ ಕಟ್ಟುವಂಥದ್ದು. ಆಮೇಲೆ 5 ಥರದ ಉಸುಳಿನ ಮಾಡ್ತೀವಿ. 5 ಥರದ ಉಸುಳಿ, 5 ಥರದ ಉಂಡೆ, ಇದೆಲ್ಲನೂ ಈ ಒಂದು ಪಂಚಮಿ ಹಬ್ಬಕ್ಕೆ ನಮ್ಮ ಕಡೆ ಮಾಡುವಂಥದ್ದು. ಆದರೆ ನಾನೇನು 5 ಥರ ಎಲ್ಲ ಏನೂ ಮಾಡೋಕೆ ಹೋಗಿಲ್ಲ ರೀ. ಯಾಕಂದ್ರೆ 5 ಥರ ಮಾಡಬೇಕು ಅಂತಂದ್ರೆ ಅಷ್ಟು ಮಾಡೋಕೆ ಆಗಂಗೇನೂ ಇಲ್ಲ. ಆಮೇಲೆ ಸುಮ್ಮನೆ ಅಷ್ಟೆಲ್ಲ ಮಾಡಿ ತಿನ್ನೋರು ಬೇಕಲ್ರಿ. ಮೊದಲೆಲ್ಲ ಏನಂದ್ರೆ ಅಷ್ಟು ತಿಂತಿದ್ರು ಜನ ಎಲ್ಲ. ಎಷ್ಟು ಊಟ ಮಾಡ್ತಿದ್ರು ಅಷ್ಟೆಲ್ಲ ತಿಂತಿದ್ರು. ಅಷ್ಟೆಲ್ಲ ಅದನ್ನು ಜೀರ್ಣಿಸ್ಕೊಳ್ಳುವಂಥ ಶಕ್ತಿನೂ ಅವ್ರ ಕಡೆ ಇತ್ತು. 5 ಥರದ್ದು ಉಸುಳಿ ಅಂದರೆ 5 ಥರದ್ದು ಕಾಳಿಂದ ಉಸುಳಿ ಮಾಡೋದು. ಈಗ ಒಂದೇ ಥರ ಕಾಳು ತಿಂದ್ರೆ ನಮ್ಮ ಹೊಟ್ಟೆ ತಡೆಯೋಂಗಿಲ್ಲ, ಗ್ಯಾಸ್ ಆಗುವಂಥದ್ದು ಅದು ಇದು ಈ ಥರ ಎಲ್ಲ. ಬಟ್ ಆವಾಗಿನ ಕಾಲದ ಜನ ಅದನ್ನು ಜೀರ್ಣಿಸ್ಕೊಳ್ಳುವಂಥ ಶಕ್ತಿನೂ ಅವ್ರ ಕಡೆ ಇತ್ತು, ಆಮೇಲೆ ಮಾಡುವಂಥ ಶಕ್ತಿನೂ ಅವ್ರ ಕಡೆ ಇತ್ತು. ಸೊ ಹಾಗಾಗಿ ಅವರೆಲ್ಲ 5 ಥರದ್ದು ಉಂಡೆ, 5 ಥರದ್ದು ಉಸುಳಿ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ತಾವೂ ತಿಂತಿದ್ರು. ಹಂಗೆ ಮತ್ತು ಏನಂದ್ರೆ ನಮ್ಮ ಹಳ್ಳಿ ಕಡೆ ಈ ರೀತಿಯಾಗಿ ಮನ್ಯಾಗನ ನಾಗಪ್ಪನ ಮಾಡುವಂಥದ್ದು. ಹಂಗೆ ನಾವು ಮನ್ಯಾಗನ ನಾಗಪ್ಪನ ಮಾಡ್ಕೊಳತ್ತಿದ್ವಿ ನೋಡ್ರಿ. ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಏನಂತಂದ್ರೆ ಇದ್ದ ರೀತಿ ಮನ್ಯಾಗನ ಮಾಡಿ ಹಾಲನ್ನ ಎರೆಯುವಂಥದ್ದು. ಸೊ ಹಾಗಾಗಿ ಮನೆಯವರು ಸ್ವಲ್ಪ ಸಂಜೆ ಮುಂದೆ ಡ್ಯೂಟಿ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಆದಮೇಲೆ ಈ ರೀತಿ ಎಲ್ಲ ಮಣ್ಣಿಂದ ನಾಗಪ್ಪನ ಮಾಡ್ಕೊಳಕತ್ತಿದ್ರು ನೋಡ್ರಿ. ಮಾಡ್ಕೊಳ್ಳೋರು ಮಾಡ್ಕೊತಾರೆ, ಇಲ್ಲಾಂದ್ರೆ ಹೊರಗೆ ರೊಕ್ಕ ಕೊಟ್ಟು ತೊಗೊಂಡು ಬಂದು ಹಾಲು ಎರೆಯೋರನ್ನು ಎರಿತಾರೆ. ಈಗ ಹೊರಗಡೆನೂ ಸಿಗ್ತಾವೆ, ಮೊದಲೆಲ್ಲ ಸಿಗ್ತಿರ್ಲಿಲ್ಲ. ಇವಾಗ ಅದನ್ನು ಮಾಡಿ ಮಾರೋಕೆ ಶುರು ಮಾಡ್ಯಾರ. ಹಾಗಾಗಿ ಈಗ ಅದನ್ನು ನಮ್ಮ ಕಡೆ ಈಗ ಆ ರೀತಿ ಪದ್ಧತಿನೂ ಶುರುವಾಗೈತೆ ರೀ. ಹೊರಗಡೆಯಿಂದ ರೊಕ್ಕ ಕೊಟ್ಟು ತೊಗೊಂಡು ಬಂದು ಮಾಡುವಂಥದ್ದು, ಹಬ್ಬ ಮಾಡುವಂಥದ್ದು. ಆಮೇಲೆ ಹೇಳಿದ್ದೆ ಅಲ್ರಿ 5 ಥರದ ಉಸುಳಿ ಮಾಡ್ತೀವಿ. ಅಂದ್ರೆ ಕಡ್ಲೆ, ವಟಾಣಿ, ಆಮೇಲೆ ಮಡಿಕೆ ಕಾಳು, ಆಮೇಲೆ ಶೇಂಗಾ, ಈ ರೀತಿ ಒಟ್ಟು 5 ಥರದ ಉಸುಳಿ ಎಲ್ಲನೂ ಮಾಡ್ತಾರೆ. ನಾನು ಮಾತ್ರ ಇದೊಂದೇ ಥರನ ಮಾಡಿದ್ದೆ ನೋಡ್ರಿ. ಏನಂತ ಹೇಳಿದ್ರೆ ನಾನು ಕಡ್ಲಿನ ನೆನೆಸಿಟ್ಟಿದ್ದೆ. ಹಿಂದಿನ ದಿನ ನೆನೆಸಿಟ್ಟು ಅವತ್ತು ಕುಕ್ಕರಿಗೆ ಹಾಕಿ ಕುದಿಸಿ ಈ ರೀತಿ ಒಂದು ಉಸುಳಿನ ಮಾಡ್ಕೊಂಡಿದ್ದೆ. ಈ ರೀತಿ 5 ಥರದ್ದು ಉಸುಳಿ ಎಲ್ಲನೂ ಮಾಡುವಂಥದ್ದು. ಸೊ ಹಾಗಾಗಿ ಇದನ್ನು ನಾನಿಲ್ಲೇ ಮಾಡ್ಕೊಳಕತ್ತಂಥದ್ದು. ಬೇರೆ ಹಬ್ಬಕ್ಕೆಲ್ಲ ತವ್ರ ಮನೆಯಿಂದ ಫೋನ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಈ ಒಂದು ಪಂಚಮಿ ಹಬ್ಬಕ್ಕೆ ಮಾತ್ರ ಫೋನ್ ಮಾಡ್ತಾರೆ. ಯಾಕಂದರೆ ಇದೊಂಥರ ಹೆಣ್ಣು ಮಕ್ಕಳ ಹಬ್ಬ. ಅಣ್ಣ ತಮ್ಮರು ಕರೆಯಾಗಿ ಬರೋದು, ಹೆಣ್ಣು ಮಕ್ಕಳಿಗೆ ಗಂಡನ ಮನೆಗೆ ಬಂದು ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲೇ ತವ್ರ ಮನ್ಯಾಗ ಈ ಒಂದು ಹಬ್ಬನ ಪಂಚಮಿ ಹಬ್ಬನ ಮಾಡುವಂಥದ್ದು. ಇದು ಯಾವಾಗಿದ್ರೂ ಬಂದಂಥ ಒಂದು ಪದ್ಧತಿ. ಇವಾಗೆಲ್ಲ ಹಂಗೆ ನಮ್ಮ ಅನುಕೂಲಕ್ಕೆ ನಾವು ಚೇಂಜ್ ಮಾಡ್ಕೊಂಡೀವಿ. ಹಂಗೆ ಹೋಗೋಕ್ಕೂ ಆಗಂಗಿಲ್ಲಲ್ರಿ ಎಲ್ಲ ಹಬ್ಬಕ್ಕೂ. ಹಾಗಾಗಿ ಈ ಒಂದು ದಿನ ಏನಿರ್ತೈತಲ್ಲ ನಮ್ಮ ತವ್ರ ಮನೆಯವರು ಪರ್ಟಿಕ್ಯುಲರ್ ಬೇರೆ ಹಬ್ಬಕ್ಕೆಲ್ಲ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಈ ಹಬ್ಬಕ್ಕೆ ಮಾತ್ರ ಮಾಡೇ ಮಾಡ್ತಾರೆ. ಅದು ಇದ್ದ ಟೈಮಿಗೆ ಅಂದರೆ ಹಾಲು ಎರೆಯೋ ಟೈಮಿಗೆ. ನಮ್ದು ಹೆಂಗಂತಂದ್ರೆ ನಾವು 4 ಜನ, ನಮ್ಮ ಅಪ್ಪಾಜಿನ ಹಿಡಿದು 4 ಜನ ಗಂಡು ಮಕ್ಳು ಅದಾರ, ಅಣ್ಣ ತಮ್ಮರೆಲ್ಲರೂ. ನಮ್ಮದೆಲ್ಲ ಸಾಲ್ಕ ಮನೆ. ಫಸ್ಟ್ ದೊಡ್ಡಪ್ಪರ ಮನೆಗೆ ಹೋಗಿ ಹಾಲು ಹಾಕಿ ಬರೋದು. ನಾಗಪ್ಪಗೆ ಎಲ್ಲ ಮನೆಯವರು ಹೋಗಿ ಅಲ್ಲಿ ಹಾಕಿ ಬರೋದು. ಆಮೇಲೆ ಮತ್ತು 2ನೇ ದೊಡ್ಡಪ್ಪರ ಮನೆಗೆ ಹೋಗಿ ಹಾಲು ಹಾಕಿ ಬರೋದು. ಆಮೇಲೆ 3ನೇ ದೊಡ್ಡಪ್ಪರ ಮನೆಗೆ ಹೋಗಿ ಹಾಲು ಹಾಕಿ ಬರೋದು. ಆಮೇಲೆ 4ನೇ ದೊಡ್ಡಪ್ಪರ ಮನೆಗೆ ಹೋಗಿ ಹಾಲನ್ನ ಹಾಕಿ ಅಲ್ಲಿ ಏನೇನು ಮಾಡಿರ್ತಾರಲ್ಲ ಎಲ್ಲ ಕಡೆಯೂ ಸ್ವಲ್ಪ ಹಾಲು ಹಾಕೋದು, ದೇವ್ರಿಗೆ ನೈವೇದ್ಯ ಮಾಡೋದು. ಅದು ನಮ್ಗೆ ಏನು ಬೇಕು ಅದನ್ನು ತಿಂದು ಮತ್ತು ನೆಕ್ಸ್ಟ್ ಮನೆಗೆ ಹೋಗೋದು. ಈ ಪದ್ಧತಿ ಯಾವಾಗಿದ್ರೂ ಮಾಡ್ಕೊತ ಬಂದಾರ. ಈಗೂ ಅದು ರೂಢಿ ಇಟ್ಕೊಂಡಾರ. ಹಾಗಾಗಿ ನಾನು ಇರಂಗಿಲ್ಲಲ್ಲ, ಹಾಗಾಗಿ ವಿಡಿಯೋ ಕಾಲ್ ಮಾಡಿರ್ತಾರೆ.
ಆ ವಿಡಿಯೋ ಕಾಲ್ನಾಗನ ನಾವು ಹಬ್ಬನ ಅಲ್ಲಿ ನನ್ನ ಜಾಯಿನ್ ಮಾಡ್ಕೋತಾರೆ, ಆ ರೀತಿ ಮಾಡ್ತಾರೆ. ಹಂಗಂದ್ರೆ ಮತ್ತು ನಾನು ಅಲ್ಲಿ ಮಾಡ್ಬೇಕಂತಂದರೆ ಈಗ ನಮ್ಮ ಮನ್ಯಾಗೂ ಇಲ್ಲಿ ನಾನು ಹಬ್ಬ ಮಾಡ್ಬೇಕಲ್ರಿ, ಮಾಡ್ತಿರ್ತೀನಿ. ಹಾಗಾಗಿ ವಿಡಿಯೋ ಕಾಲ್ ಎಲ್ಲರೂ ಮಾಡಿ ಮಾತಾಡ್ಕೊತ ಮಾಡತ್ತಿದ್ದೆ ಅಷ್ಟೆ. ಆಮೇಲೆ ಅದೆಲ್ಲ ಮುಗಿಸ್ಕೊಂಡೆ ಈಗ ನಮ್ಮ ಮನೆ ನಾಗಪ್ಪಗೆ ನಾನು ಮೇಲೆ ಹಾಲೆಲ್ಲ ಹಾಕಿ ಹಾಲೆಲ್ಲ ಎರೆದು ಆದಮೇಲೆ ಈ ರೀತಿ ಸೃಜನಗೆ ಕಾಯಿ ಮೇಲೆ ಕರ್ಪೂರ ಎಲ್ಲ ಹಾಕಿ ಮಂಗಳಾರತಿ ಎಲ್ಲನೂ ಹೇಳಕ್ಕೆ ಹಚ್ಚಿದ್ದೆ ನೋಡ್ರಿ. ಅವಂಗೆ ಸ್ವಲ್ಪ ಮಂಗಳಾರತಿ ಎಲ್ಲನೂ ಕಲಿಸೈತಿ. ಒಮ್ಮೊಮ್ಮೆ ಸರಿಯಾಗಿ ಹೇಳ್ತಾನೆ, ಒಮ್ಮೊಮ್ಮೆ ಹಿಂಗೋ ಮಾಡ್ತಿರ್ತಾನೆ. ಆಮೇಲೆ ಅವನ್ನೆಲ್ಲ ಮುಗಿಸಿ ಇಲ್ಲಿ ನಮ್ಮ ಗುಬ್ಬಿನ ಕರ್ಕೊಂಡು ಆರತಿ ತಗೊಂಡು ಬೆಳಗಾಕತ್ತಿದ್ದೆ ನೋಡ್ರಿ. ಹಂಗೆ ಏನೇನು ಮಕ್ಕಳಿಗೆ ಹೇಳ್ಕೊಡಾಕತ್ತಿ ಅದನ್ನೆಲ್ಲನೂ ಮಾಡೋಣ ಅಂಥೇಳಿ ನಾನು ಅಷ್ಟು ಮಾಡೋದ್ರೊಳಗೆ ಅಲ್ಲಿ ನೋಡ್ರಿ ಎಲ್ಲ ದೇವ್ರಿಗೆ ನೈವೇದ್ಯ ಮಾಡಿದ್ದ ಬಾಳೆಹಣ್ಣು ತೊಗೊಂಡು ಆಲ್ರೆಡಿ ನಮ್ಮ ಗುಬ್ಬಿ ತಾವೊಂದು ತಿಂದು ಹಾಕಿದ್ದಲ್ಲೆಲ್ಲ ಸಿಪ್ಪೆ ಬಿದ್ದೈತಿ. ಮಕ್ಕಳಿದ್ದಾಗ ಮನೆ ಏನೇ ಮಾಡಿದ್ರೂ ಆ ರೀತಿ ಮಾಡ್ತಿರ್ತಾರೆ ನೋಡಿರಿ. ಈ ರೀತಿ 2 ಥರದ ಉಂಡೆ ಮಾಡಿದ್ದೆ ಅಷ್ಟೆ. ಒಂದು ಹಳ್ಳಿ ಹಿಟ್ಟಿನ ಉಂಡೆ ಅಂತ ಹೇಳ್ತೀವಿ, ಅದಂತೂ ಕಂಪಲ್ಸರಿ ಅವತ್ತು ಮಾಡುವಂಥದ್ದನ್ನು. ನಾವು ಬೇರೆ ಯಾವ ಉಂಡೆ ಮಾಡ್ತೇವೋ ಇಲ್ಲೋ ಗೊತ್ತಿಲ್ಲ, ಆ ಉಂಡೆ ಮಾತ್ರ ನಮ್ಮ ಕಡೆ ಮಾಡಬೇಕು. ಅದು ನೈವೇದ್ಯಕ್ಕೆ ಮೇನಾಗಿ ಬೇಕಾಗಿರುವಂಥದ್ದು ಹಳ್ಳಿ ಹಿಟ್ಟಿನ ಉಂಡೆ ಅಂತ ಹೇಳ್ತೀವಿ. ಆಮೇಲೆ ನಾ ಇನ್ನೊಂದು ಅಂತಂದರೆ ರವೆ ಉಂಡೆ ಮಾಡಿದ್ದೆ. ಇದು ಸೇವೆಲ್ಲನೂ ಇಲ್ಲಿ ನಾವು ಇರುವಲ್ಲೇ ಕೇಳಿದ್ದೆ ಮಾಡ್ಬೇಕಂಥೇಳಿ, ಉಂಡೆ ಮಾಡುವಂಥದ್ದು ಸೇವು. ಅದು ಸಿಗಲಿಲ್ಲ ರೀ ಇಲ್ಲಿ, ಅದನ್ನು ಮಾಡ್ಬೇಕಂತಿತ್ತು ನಂಗೆ, ಸೇವಿಂದ ಸಿಗಲಿಲ್ಲ. ಹಾಗಾಗಿ ರವೆ ಉಂಡೆನ ಮಾಡಿದ್ದೆ. ಚಲೋ ಅಂತೂ ಆಗಿದ್ವು. ಆ ಒಂದು ವಿಡಿಯೋನು ನಾನು ನೆಕ್ಸ್ಟ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಇದ್ರಾಗ ಹಾಕಿದ್ರೆ ನಂಗೊಂದು ಸ್ವಲ್ಪ ದೊಡ್ಡ ವಿಡಿಯೋ ಅಂಥೇಳಿ ಅನ್ನಿಸ್ತೈತಿ. ಹಾಗಾಗಿ ಇಷ್ಟನ್ನು ನಾನು ಇವತ್ತು ಶೇರ್ ಮಾಡ್ಕೊಳ್ಳೋಂಥದ್ದು. ಸೊ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.